ಬಿಜೆಪಿಗೆ ರಾಜೀನಾಮೆ ಕೊಡ್ತಾ ಇರುವ ಅಣ್ಣಾಮಲೈ ವಿಜಯ್ ಗೆಲುವಿನ ನಂತರ ಅಣ್ಣಾಮಲೈಗೆ ಏನಾದರೂ ಕಣ್ತೆರೆಯಿತಾ? ಮೋದಿ ಮತ್ತು ಅಮಿತ್ ಶಾ ಅಣ್ಣಾಮಲೈಗೆ ಕೈ ಕೊಟ್ಟಿದ್ದೇಕೆ? ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಕರ್ನಾಟಕದಲ್ಲಿ ಸಿಂಗಂ ಎಂದೇ ಖ್ಯಾತರಾಗಿದ್ದ ಕುಪ್ಪಸ್ವಾಮಿ ಅಣ್ಣಾಮಲೈ ರಾಜಕೀಯ ಪ್ರವೇಶ ಮಾಡಿದ ಮೇಲೆ ಅಪ್ರಸ್ತುತ ಆಗ್ತಾ ಬಂದಿದ್ದಾರೆ. ತುಂಬಾ ಕಡಿಮೆ ಅವಧಿಯಲ್ಲಿಯೇ ಕರ್ನಾಟಕದ ಪೊಲೀಸ್ ಇಲಾಖೆಯಲ್ಲಿ ದಕ್ಷ ಅಧಿಕಾರಿ ಅಂತ ಬಿರುದನ್ನು ಪಡೆದು ಇಡೀ ಕರ್ನಾಟಕವೇ ಮೆಚ್ಚುವಂತೆ ಕೆಲಸ ಮಾಡಿದ್ದ ಕರ್ನಾಟಕ ಕೆಡರ್ನ ಮಾಜಿ IPS ಅಧಿಕಾರಿ ಕೆ ಅಣ್ಣಾಮಲೈ ಬಿಜೆಪಿ ಸೇರುವ ನಿರ್ಧಾರ ಮಾಡಿದ್ದೇ ಅವರ ಜೀವನಕ್ಕೆ ಮುಳುವಾಗಿ ಹೋಯ್ತಾ ಎಂಬ ಪ್ರಶ್ನೆ ಬರ್ತಾ ಇದೆ. ಯಾಕಂದ್ರೆ ಬಿಜೆಪಿ ಸೇರಿದ ಮೇಲಂತೂ ಅಣ್ಣಾಮಲೈಗೆ ಅಧಿಕಾರದ ಕುರ್ಚಿ ಸಿಗಲೇ ಇಲ್ಲ. ಅದರಲ್ಲೂ ತನ್ನ ತವರು ರಾಜ್ಯವಾದ ತಮಿಳುನಾಡಿನಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೇರಿಸಿ ಮುಖ್ಯಮಂತ್ರಿ ಹುದ್ದೆಯನ್ನ ಹಿಡಿಯುವ ಕನಸು ಕಂಡಿದ್ದ ಅಣ್ಣಾಮಲೈಗೆ ಬಿಜೆಪಿಯೇ ದ್ರೋಹ ಬಗೆಯಿತಾ ಎಂಬ ಪ್ರಶ್ನೆ ಬಂದಿದೆ. ಮೊದಲು ರಾಜ್ಯಾಧ್ಯಕ್ಷರ ಪಟ್ಟವನ್ನು ಕಟ್ಟಿ ತಮಿಳುನಾಡಿನಲ್ಲಿ ಕೇಸರಿ ಧ್ವಜವನ್ನು ಹಾರಿಸಲು ಅಣ್ಣಾಮಲೈಗೆ ಪೂರ್ತಿ ಅವಕಾಶವನ್ನು ಬಿಜೆಪಿ ಮಾಡಿಕೊಡ್ತದೆ. ಆದರೆ ಇಡೀ ದಕ್ಷಿಣ ಭಾರತದಲ್ಲಿ ದ್ರಾವಿಡ ಅಸ್ಮಿತೆಯನ್ನು ಕಾಪಾಡಿಕೊಂಡು ಬಂದಿರುವಂತಹ ತಮಿಳರು ಕೇಸರಿ ಧ್ವಜ ಹಾರದಂತೆ ತಡೀತಾರೆ. ಪ್ರಧಾನಿ ನರೇಂದ್ರ ಮೋದಿಯೇ ಬಂದರೂ ತಮಿಳುನಾಡು ರಾಜ್ಯ ರಾಷ್ಟ್ರೀಯ ಪಕ್ಷ ಯಾವುದೇ ರಾಷ್ಟ್ರೀಯ ಪಕ್ಷವನ್ನು ಒಳಗೆ ಬಿಟ್ಟುಕೊಳ್ಳದಂತೆ ಸೆಣಸಾಡ್ತದೆ. ಅದರಲ್ಲೂ ನಿನ್ನೆ ಮೊನ್ನೆ ಸಿನಿಮಾ ಮಾಡ್ತಿದ್ದವರು ಇಂದು ತಮಿಳುನಾಡಿನ ಗದ್ದುಗೆಯನ್ನು ಹಿಡಿದಿರೋದು ಅಣ್ಣಾಮಲೈಗೆ ಚಿಂತೆಗೆ ಈಡು ಮಾಡಿದೆ. ನಂಬಿಕೆ ಇಟ್ಟು ಸೇರಿದ ಬಿಜೆಪಿ ಪಕ್ಷವೇ ಅವರನ್ನ ಮೂಲೆಗೆ ತಳ್ಳಿದೆ. ಸುಮಾರು 6 ವರ್ಷಗಳಿಂದ ತಮಿಳುನಾಡಿನಲ್ಲಿ ಬಿಜೆಪಿಯ ಜೊತೆಗೆ ಅಣ್ಣಾಮಲೈ ಇದ್ದಾರೆ. ಈಗ ಆ 6 ವರ್ಷಗಳ ಬಿಜೆಪಿಯ ಸಖ್ಯಕ್ಕೆ ಕೊನೆಗೊಳ್ಳುವ ಸಾಧ್ಯತೆ ಇದೆ ಅಂತ ಅನೇಕ ಸುದ್ದಿ ಸಂಸ್ಥೆಗಳು ವರದಿ ಮಾಡ್ತಾ ಇವೆ. ಇದೇ ಮೇ 2ರಂದು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಹಾಗೂ ರಾಷ್ಟ್ರೀಯ ಮಟ್ಟದ ಇನ್ನಿತರ ನಾಯಕರನ್ನ ಭೇಟಿ ಮಾಡಿ ರಾಜೀನಾಮೆ ಸಲ್ಲಿಸುವ ತೀರ್ಮಾನಕ್ಕೆ ಅಣ್ಣಾಮಲೈ ಬಂದಿದ್ದಾರೆ. ರಾಜೀನಾಮೆ ಸಲ್ಲಿಸಿದ ನಂತರ ತಮ್ಮ ನಿರ್ಧಾರಕ್ಕೆ ಕಾರಣವನ್ನು ಕೂಡ ವಿವರಿಸಲಿದ್ದಾರೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಇದಾದ ನಂತರ ತಮ್ಮ ಮುಂದಿನ ರಾಜಕೀಯ ನಡೆಯ ಬಗ್ಗೆ ಅಭಿಮಾನಿಗಳು ಹಾಗೂ ಬೆಂಬಲಿಗರೊಂದಿಗೆ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಲಿದ್ದಾರೆ. ಹೊಸ ಪಕ್ಷವನ್ನು ಕಟ್ಟಲು ಈ ನಿರ್ಧಾರ ಮಾಡಿದ್ದಾರೆ ಅಂತ ಮೂಲಗಳು ತಿಳಿಸ್ತಾ ಇವೆ. ಇದರ ಜೊತೆಗೆ ತಮಿಳುನಾಡು ಚುನಾವಣೆ ಸಂದರ್ಭದಲ್ಲಿ AIDMK ಜೊತೆ ಬಿಜೆಪಿ ಮೈತ್ರಿ ಮಾಡಿಕೊಂಡಿದ್ದರಿಂದ ಅಣ್ಣಾಮಲೈ ಅಸಮಾಧಾನಗೊಂಡಿದ್ರು. ಇದನ್ನ ಕೂಡ ದೆಹಲಿಯ ರಾಷ್ಟ್ರೀಯ ನಾಯಕರೊಟ್ಟಿಗೆ ಮಾತನಾಡಬಹುದು ಅಂತ ಹೇಳಲಾಗಿದೆ. ಇನ್ನು ಅಣ್ಣಾಮಲೈ ಅವರು ಮಂಗಳವಾರ ದೆಹಲಿಯಲ್ಲಿ ಇರಲಿದ್ದು 6 ವರ್ಷಗಳಲ್ಲಿ ತಮಗೆ ನೀಡಿದ್ದ ಅವಕಾಶಕ್ಕೆ ಧನ್ಯವಾದನ ಅರ್ಪಿಸಲಿದ್ದಾರೆ. ಇದು ಸೌಜನ್ಯದ ಭೇಟಿಯಷ್ಟೇ ಅಂತ ಕೆಲ ವರದಿಗಳು ಹೇಳ್ತಾ ಇವೆ. ಇನ್ನು ಇತ್ತೀಚಿನ ತಮಿಳುನಾಡು ಚುನಾವಣೆಯಲ್ಲಿ ನಟ ಜೋಸೆಫ್ ವಿಜಯ್ ನೇತೃತ್ವದ TVK ಪಕ್ಷ ಭರ್ಜರಿ ಗೆಲುವನ್ನು ಸಾಧಿಸುತ್ತದೆ. ಈ ಗೆಲುವಿನ ಬಳಿಕ ತಮಿಳುನಾಡಿನ ರಾಜಕೀಯ ಚಿತ್ರಣವೇ ಬದಲಾಯಿತು. ನಿನ್ನೆ ಮೊನ್ನೆ ಸಿನಿಮಾ ಮಾಡ್ಕೊಂಡಿದ್ದಂಥ ವ್ಯಕ್ತಿ ಏನೋ ಮಾಡ್ತಿದ್ದಾರೆ ಅಂತ ಅಂದುಕೊಳ್ಳುತ್ತಿರುವಾಗಲೇ ಜೋಸೆಫ್ ವಿಜಯ್ ಭರ್ಜರಿ ಗೆಲುವಿನೊಂದಿಗೆ ತಮಿಳುನಾಡಿನ CM ಆಗ್ತಾರೆ. ಅವರ ಜೊತೆ ಇದ್ದವರೆಲ್ಲ ಈಗ ಶಾಸಕರಾಗ್ತಾರೆ, ಸಚಿವರಾಗ್ತಾರೆ. ಈಗ ತಮಿಳುನಾಡು ಸರ್ಕಾರದಲ್ಲಿ ಉನ್ನತ ಹುದ್ದೆಯನ್ನು ಏರ್ತಾ ಇದ್ದಾರೆ. ಅದೇ ರೀತಿ ಅಣ್ಣಾಮಲೈ ಜೊತೆ ಸರ್ಕಾರಿ ಸೇವೆಯಲ್ಲಿದ್ದ ಸಮಕಾಲೀನರು ಬೇರೆ ಪಕ್ಷದ ಜೊತೆ ನಿಂತು ಸಚಿವರಾಗಿದ್ದಾರೆ, ಸಂಸದರಾಗಿದ್ದಾರೆ. ಇವನ್ನೆಲ್ಲ ನೋಡ್ತಾ ಇದ್ರೆ ಅಣ್ಣಾಮಲೈ ಅವರ ಮಹತ್ವಾಕಾಂಕ್ಷೆಗೆ ಈಗ ಪೆಟ್ಟು ಬಿದ್ದಿದೆ. ಅವರ ಎಲ್ಲ ಲೆಕ್ಕಾಚಾರಗಳು ಸಂಪೂರ್ಣವಾಗಿ ತಲೆ ಕೆಳಗಾಗಿವೆ. TVK ಪಕ್ಷ ಅಧಿಕಾರಕ್ಕೆ ಬಂದ ಮೇಲಂತೂ ಅಣ್ಣಾಮಲೈಗೆ ಒಂದಂತೂ ಸ್ಪಷ್ಟವಾಗಿದೆ. ಅದೇನೆಂದರೆ ತಮಿಳುನಾಡಿನಲ್ಲಿ ಹಿಂದುತ್ವ ರಾಜಕೀಯ, ಈ ಉತ್ತರ ಭಾರತದ ಗೋ ರಾಜಕೀಯ, ಈ ರೀತಿಯ ಯಾವ ರಾಜಕೀಯಗಳು ನಡೆಯುವುದಿಲ್ಲ. ತಮಿಳುನಾಡಿನ ನೆಲದ ಭಾಷೆ, ಅಲ್ಲಿನ ಸಂಸ್ಕೃತಿ, ಅವರ ಆಶೋತ್ತರಗಳಿಗೆ ಹೋರಾಡುವ ರಾಜಕೀಯ ನಾಯಕರು ಬೇಕು ಅಂತ ಯುವಕರು ಬಯಸಿದ್ದಾರೆ. ಅದಕ್ಕಾಗಿಯೇ TVKಯನ್ನು ಗೆಲ್ಲಿಸಿರೋದು. ಇದರಿಂದ ಸ್ಪಷ್ಟವಾಗೋದೇನೆಂದರೆ ರಾಷ್ಟ್ರೀಯ ಪಕ್ಷಗಳಿಗೆ ತಮಿಳುನಾಡು ಅವಕಾಶ ಮಾಡಿಕೊಡೋದಿಲ್ಲ ಎಂಬುದನ್ನು ಅಣ್ಣಾಮಲೈ ಈಗ ಅರಿತುಕೊಂಡಿದ್ದಾರೆ ಎಂಬುದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ ಬಳಿಕ ಅವರು ಪಕ್ಷದ ಚಟುವಟಿಕೆಯಲ್ಲಿ ಅಷ್ಟಾಗಿ ಕಾಣಿಸಿಕೊಳ್ಳಲಿಲ್ಲ. ಅದರಲ್ಲೂ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಇವರನ್ನ ಕೆಳಗಿಳಿಸಿ ನಾಗೇಂದ್ರನ್ ಅವರನ್ನ ತರಲಾಯಿತು. ಈ ವಿಚಾರದಲ್ಲಿಯೂ ಅಣ್ಣಾಮಲೈ ಅನೇಕ ಸಂದರ್ಭದಲ್ಲಿ ಮುನ್ಸ್ಕೊಂಡಿದ್ರು. ಇನ್ನು AIADMK ಪಕ್ಷದ ಮುಖಂಡ ಎಡಪ್ಪಡಿ ಪಳನಿಸ್ವಾಮಿ ಅವರ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡಾಗ ಅಣ್ಣಾಮಲೈ ಮುನ್ಸ್ಕೊಂಡಿದ್ರು. ಅದಕ್ಕೂ ಮೊದಲು ಪಳನಿಸ್ವಾಮಿ ಜೊತೆ ಅಣ್ಣಾಮಲೈ ಅವರಿಗೆ ಅನೇಕ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳಿದ್ವು. ಯಾವುದೇ ದ್ರಾವಿಡ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಳ್ಳದೆ ಸ್ವತಂತ್ರವಾಗಿ ಬಿಜೆಪಿ ಸ್ಪರ್ಧಿಸ್ತದೆ ಅಂತ ಬಹಿರಂಗವಾಗಿಯೇ ಅಣ್ಣಾಮಲೈ ಹೇಳಿದರು. ಅಲ್ಲದೆ ಸ್ವತಂತ್ರವಾಗಿ ಸ್ಪರ್ಧಿಸಿದರೆ ಮಾತ್ರ ತಮಿಳುನಾಡಿನಲ್ಲಿ ಬಿಜೆಪಿ ತನ್ನ ಅಸ್ತಿತ್ವವನ್ನು ಬಲಪಡಿಸಿಕೊಳ್ಳಲಿದೆ ಅಂತ ಅನೇಕ ಸಲ ಪ್ರತಿಪಾದನೆ ಮಾಡಿದರು. ಇತ್ತೀಚೆಗೆ ನಡೆದ ತಮಿಳುನಾಡು ಚುನಾವಣೆಯಲ್ಲಿ ಸೀಟು ಹಂಚಿಕೆಯ ವಿಚಾರವಾಗಿ ನಡೆದ ಮಾತುಕತೆಯು ಹೆಚ್ಚು ಅಸಮಾಧಾನಕ್ಕೆ ಈಡು ಮಾಡಿತ್ತು. ಅದರಲ್ಲೂ ಬಿಜೆಪಿಗೆ ಸಿಕ್ಕ ಸೀಟು ಹೆಂಗಿತ್ತು ಅಂದರೆ ಶವಪೆಟ್ಟಿಗೆಗೆ ಹೊಡೆಯುವ ಕೊನೆಯ ಮೊಳೆ ಅಂತಿತ್ತು. ಇದರಿಂದ ಅಸಮಾಧಾನರಾಗಿದ್ದ ಅಣ್ಣಾಮಲೈ ಚುನಾವಣೆಯಲ್ಲಿ ಸ್ಪರ್ಧಿಸದೇ ಇರಲು ನಿರ್ಧಾರವನ್ನು ಮಾಡಿದರು. ಹಲವು ಬಾರಿ ಅವರ ಮನವೊಲಿಕೆಗೆ ಎಷ್ಟೋ ಜನ ಪ್ರಯತ್ನ ಪಟ್ಟರು ತಮ್ಮ ನಿರ್ಧಾರದಲ್ಲಿಯೇ ಅಚಲವಾಗಿ ಅಣ್ಣಾಮಲೈ ನಿಂತಿದ್ರು. ಇನ್ನು ಅಣ್ಣಾಮಲೈ ರಾಜಕೀಯ ಜೀವನವೇ ಒಂದು ರೀತಿ ವಿಚಿತ್ರ ಮತ್ತು ದುರಂತ ಅಂತಲೇ ಹೇಳ್ಬೋದು. ಯಾಕಂದರೆ ಕರ್ನಾಟಕದಲ್ಲಿ IPS ಅಧಿಕಾರಿಯಾಗಿದ್ದಾಗ ತಮಗೆ ಪೋಸ್ಟಿಂಗ್ ಸಿಕ್ಕ ಕಡೆಯಲ್ಲೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮಾಧ್ಯಮದಲ್ಲಿ ಫುಲ್ ಮಿಂಚಿಂಗ್.
ಇದರ ಜೊತೆಗೆ ಸಿಂಗಂ ಎನ್ನುವ ಬಿರುದನ್ನು ಕೂಡ ಪಡೆದಿದ್ರು. ಹೀಗೆ ಸರ್ಕಾರಿ ಸೇವೆಯಲ್ಲಿದ್ದ ಅಣ್ಣಾಮಲೈ ರಾಜೀನಾಮೆ ಕೊಡ್ತೀನಿ, ಊರಿಗೆ ಹೋಗ್ತೀನಿ, ಕೃಷಿ ಮಾಡ್ತೀನಿ, ಸ್ವಲ್ಪ ರೆಸ್ಟ್ ಬೇಕು, ಹೀಗೆ ಏನೇನೋ ಹೇಳಿ ಹೋದರು. ಆದರೆ ಅವರು ಬಿಜೆಪಿ ಸೇರುವ ವಿಷಯ ಗುಟ್ಟಾಗೇನು ಉಳಿಲಿಲ್ಲ. ಇನ್ನು ಅಣ್ಣಾಮಲೈ ಬಿಜೆಪಿ ಸೇರಿದ ಕೂಡಲೇ ರಾಜ್ಯಾಧ್ಯಕ್ಷರ ಕುರ್ಚಿಯನ್ನು ಕೊಡ್ತು ಬಿಜೆಪಿ. ತಳಮಟ್ಟದ ಕಾರ್ಯಕರ್ತರಿಗಿಂತ ದಿಢೀರೆಂದು ಬಂದ ವ್ಯಕ್ತಿಯನ್ನ ತಮಿಳುನಾಡಿನಲ್ಲಿ ಬೆಳೆಸಲು ಮೋದಿ ಮತ್ತು ಅಮಿತ್ ಶಾ ಜೋಡಿ ಸಾಕಷ್ಟು ಪ್ರಯತ್ನ ಪಟ್ಟರು. ಇನ್ನು ದೇಶದಲ್ಲೇ ಅತ್ಯುನ್ನತ 3ನೇ Z ಕ್ಯಾಟಗರಿಯ ಭದ್ರತೆಯನ್ನು ಕೊಡ್ತು. ಯಾವ ಚುನಾವಣೆಯಲ್ಲಿ ಗೆಲ್ದಿದ್ರು ಮೋದಿ ಮತ್ತು ಅಮಿತ್ ಶಾ ಜೋಡಿಯ ನೀಲಿ ಕಣ್ಣಿನ ಹುಡುಗ ಅಂತ ಇಡೀ ದೇಶವೇ ಅಣ್ಣಾಮಲೈ ಅವರನ್ನ ಗುರುತಿಸಿತು. ಅಣ್ಣಾಮಲೈಗೆ ಅಧಿಕಾರ ಸಿಕ್ಕಿದ್ದು ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟವರಂತ. ಅಲ್ಲಿನ ದ್ರಾವಿಡ ಪಕ್ಷವನ್ನೇ ಧಿಕ್ಕರಿಸಿದ್ರು. ಮೈತ್ರಿ ಪಕ್ಷದ ನಾಯಕರುಗಳನ್ನೇ ಅಲ್ಲಗಳೆದ್ರು. ವಿರೋಧ ಪಕ್ಷಗಳನ್ನು ಮಾತ್ರವಲ್ಲ, ಸ್ವಪಕ್ಷೀಯರನ್ನ ಕೂಡ ಎದುರಾಕೊಂಡ್ರು. ಅಣ್ಣಾಮಲೈ ಅವರ ನಡೆ ತಮಿಳುನಾಡು ರಾಜಕೀಯದಲ್ಲಿ ಫಲಿಸೋದಿಲ್ಲ ಎಂಬುದು ಬಿಜೆಪಿಯ ವರಿಷ್ಠರಿಗೆ ಈಗ ಸ್ಪಷ್ಟವಾಗಿದೆ. ಉತ್ತರ ಭಾರತದ ಹಿಂದಿ, ಹಿಂದುತ್ವ, ಗೋ ರಾಜಕೀಯಗಳು ಯಾವುದೂ ತಮಿಳುನಾಡಲ್ಲಿ ನಡೆಯುವುದಿಲ್ಲ ಎಂಬುದನ್ನು ಬಿಜೆಪಿ ಪಕ್ಷವೂ ಕೂಡ ಈಗ ಅರ್ಥಕೊಂಡಿದೆ. ಆದ್ದರಿಂದ ಅಣ್ಣಾಮಲೈ ಅವರನ್ನ ಈಗ ಸೈಡಿಗೆ ಸರಿಸಿದೆ. ಮೋದಿ ಮತ್ತು ಅಮಿತ್ ಶಾ ಜೋಡಿಯೇ ಹಾಗೆ. ತಮಗೆ ಕೆಲಸ ಆಗ್ತದೆ ಅಂದರೆ ಎಂಥವ್ರನ್ನ ಬೇಕಾದರೂ ತಲೆ ಮೇಲೆ ಹೊತ್ತು ಮೆರೆಸ್ತಾರೆ, ಬೇಡವೆನಿಸಿದ್ರೆ ಮೈ ಮೇಲಿನ ಧೂಳು ಕೊಡವಿದಂತೆ ತಳ್ಳಾಕ್ತಾರೆ. ಒಟ್ಟಿನಲ್ಲಿ ಅಣ್ಣಾಮಲೈ ಅವರ ಲೆಕ್ಕಾಚಾರಗಳು ಈಗ ಸಂಪೂರ್ಣ ತಲೆ ಕೆಳಗಾಗಿವೆ. ನಾನು ತಪ್ಪು ಜಾಗದಲ್ಲಿದ್ದೇನೆ ಅಂತ ಅಣ್ಣಾಮಲೈ ಈಗ ಎಚ್ಚರಗೊಂಡಿರಬೇಕು. ಈ ಕೂಡಲೇ ಪಕ್ಷ ತೊರೆಯದಿದ್ದರೆ ಸಂಪೂರ್ಣ ಅಪ್ರಸ್ತುತನಾಗ್ತಾನೆ ಅಂತ ಅವರಿಗೆ ಅನಿಸಿರಬೇಕು. ಇನ್ನು ತಮಿಳುನಾಡಿನಲ್ಲಿ ದ್ರಾವಿಡ ಪಕ್ಷಗಳನ್ನು ಎದುರಾಕೊಂಡು ರಾಜಕೀಯ ಮಾಡುವುದು ಆಗೋದಿಲ್ಲ ಅಂತ ಅಣ್ಣಾಮಲೈಗೆ ಸ್ಪಷ್ಟವಾಗಿರಬೇಕು. ವಿಜಯ್ ಅವರ ಅಭೂತಪೂರ್ವ ಯಶಸ್ಸು ಅಣ್ಣಾಮಲೈ ಅವರಿಗೆ ಒಂದೋ ತಲೆ ಕೆಡಿಸಿದೆ ಅಥವಾ ಅವರನ್ನು ಎಚ್ಚೆತ್ತುಕೊಳ್ಳುವಂತೆ ಮಾಡಿದೆ. ಇದನ್ನು ಮುಂದಿನ ದಿನಗಳಲ್ಲಿ ಅಣ್ಣಾಮಲೈ ಅವರೇ ಸ್ಪಷ್ಟಪಡಿಸಬೇಕು. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಈದಿನ.com ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.